ಅನುಭವ ತಂತ್ರ. ಅಂತರಂಗದ ಅರೂಪಾನುಭವಕ್ಕೆ ಬಹಿರಂಗದಲ್ಲಿ ಒಂದು ನಿರ್ದಿಷ್ಟವಾದ ಆಕಾರವನ್ನು ನೀಡುವಿಕೆಯೇ ಕಲೆಯಲ್ಲಿ ಅಭಿವ್ಯಕ್ತಿ ಎನಿಸಿಕೊಳ್ಳುತ್ತದೆ. ಬಹಿರಂಗ ಎಂದು ಯಾವುದನ್ನು ಕರೆಯುತ್ತೇವೆಯೋ ಅದು ಬಣ್ಣವಾಗಬಹುದು, ಶಿಲೆಯಾಗಬಹುದು, ನಾದವಾಗಬಹುದು, ಭಾಷಾರೂಪವಾದ ಶಬ್ದ ಸಾಮಗ್ರಿಯಾಗಬಹುದು. ಈ ಬಹಿರಂಗದ ಸಾಮಗ್ರಿಯನ್ನು ಕಲಾವಿದ ಎಷ್ಟರ ಮಟ್ಟಿಗೆ ತನ್ನ ಅಂತರಂಗದ ಅಥವಾ ಅನುಭವದ ಅಭಿವ್ಯಕ್ತಿಗೆ ಯಶಸ್ವಿಯಾದ ಮಾಧ್ಯಮವನ್ನಾಗಿ ಮಾಡಿಕೊಳ್ಳುವನೋ ಅಷ್ಟರ ಮಟ್ಟಿಗೆ ಕಲೆ ಸಮರ್ಪಕವಾಯಿತೆಂದು ಹೇಳಬಹುದು. ಹಾಗೆ ಬಹಿರಂಗದ ಸಾಮಗ್ರಿಗಳ ಮೂಲಕ ಕವಿ ಸಾಧಿಸುವ ಅಭಿವ್ಯಕ್ತಿಯ ವಿಧಾನಗಳನ್ನು, ನೈಪುಣ್ಯಗಳನ್ನು, ಕೌಶಲಗಳನ್ನು ತಂತ್ರ ಎನ್ನುವ ಮಾತಿನಿಂದ ನಿರ್ದೇಶಿಸಬಹುದು. ತಂತ್ರ ಎಂದರೆ ಉಪಾಯ, ವಿಧಾನ, ಕೌಶಲ, ನೈಪುಣ್ಯ ಎಂದು ಅರ್ಥ. ಆದುದರಿಂದ ಕೃತಿ ಎಂದರೆ ಒಂದು ಕಡೆ ಅನುಭವ, ಮತ್ತೊಂದು ಕಡೆ ಆ ಅನುಭವ ಮೈದೋರಿರುವ ಅಭಿವ್ಯಕ್ತಿಯ ವಿಧಾನಗಳು. ಈ ಎರಡನ್ನೂ ಗಮನಿಸಬೇಕಾಗುತ್ತದೆ. ಆದ ಕಾರಣ ಕೃತಿಯೊಂದನ್ನು ಕುರಿತು ನಾವು ಮಾಡುವ ವಿಮರ್ಶೆಯನ್ನು ಸಹಜವಾಗಿಯೇ ಎರಡು ವಿಭಾಗಗಳನ್ನಾಗಿ ಮಾಡಿಕೊಳ್ಳಬಹುದು. ಒಂದು ರಸ ವಿಭಾಗ, ಮತ್ತೊಂದು ತಂತ್ರ ವಿಭಾಗ. ರಸ ವಿಭಾಗದಲ್ಲಿ ನಮ್ಮ ಗಮನ ಕೃತಿಯಲ್ಲಿ ಮೈಗೊಂಡ ಕವಿಯ ಅನುಭವವನ್ನು ಕುರಿತು, ಅನುಭವದ ಬೆಲೆಗಳನ್ನು ಕುರಿತು, ಯಾವ ಯಾವ ಕಾರಣಗಳಿಗಾಗಿ ಒಂದು ಅನುಭವ ಮತ್ತೊಂದಕ್ಕಿಂತ ಬೆಲೆಯುಳ್ಳದ್ದು ಅಥವಾ ಬೆಲೆಯುಳ್ಳದ್ದಲ್ಲ ಎನ್ನುವುದನ್ನು ಕುರಿತು. ತಂತ್ರ ವಿಭಾಗದಲ್ಲಿ ನಮ್ಮ ಗಮನ ಯಾವ ಯಾವ ಸಾಧನ ಸಾಮಗ್ರಿಗಳ ಮೂಲಕ ಆ ಅನುಭವ ಉದ್ಬೋಧಿತವಾಗುತ್ತದೆ ಅಥವಾ ಅಭಿವ್ಯಕ್ತಗೊಂಡಿದೆ ಎನ್ನುವುದನ್ನು ಕುರಿತು. ಈ ಕಾರಣದಿಂದ ಯಾವ ಯಾವ ಕೌಶಲದ ಮೂಲಕ ಕವಿ ರಸಭಾವಗಳನ್ನು ಬಹಿರ್ಗತಗೊಳಿಸುತ್ತಾನೆಯೋ ಆ ಸಾಧನ ಸಾಮಗ್ರಿಗಳನ್ನು ಬಳಸಿಕೊಳ್ಳುವ ವಿಧಾನಗಳಲ್ಲಿ ಕಂಡುಬರುವ ಕಲಾವಂತಿಕೆಯನ್ನು ಕುರಿತು ನಾವು ಮಾಡುವ ವಿಮರ್ಶೆ ತಂತ್ರ ವಿಭಾಗಕ್ಕೆ ಸೇರುತ್ತದೆ. ನಿಜವಾದ ಕಲಾಕೃತಿಯಲ್ಲಿ ಅನುಭವ ಮತ್ತು ಅದು ಮೈದೋರಲು ನಿರ್ಮಿಸಿಕೊಂಡ ಅಭಿವ್ಯಕ್ತಿಯ ವಿಧಾನ ಎರಡೂ ಅಭಿನ್ನವಾಗಿರುವಾಗ ವಿಮರ್ಶಾ ಕ್ರಮದಲ್ಲಿ ರಸವಿಭಾಗ, ತಂತ್ರ ವಿಭಾಗ ಎಂದು ವಿಭಾಗಿಸಿ ನೋಡುವುದು ಎಷ್ಟು ಸಮರ್ಪಕ ಎನ್ನುವ ಪ್ರಶ್ನೆ ಏಳಬಹುದು. ಈ ವಿಭಾಗದಲ್ಲಿ ಒಂದನ್ನು ಕಡೆಗಣಿಸಿ ಮತ್ತೊಂದನ್ನು ಪ್ರತ್ಯೇಕವಾಗಿಯೇ ಪರಿಗಣಿಸುವುದು ಅಸಾಧ್ಯವಾದರೂ ಒಂದು ಮತ್ತೊಂದಕ್ಕೆ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ ಎಂಬುದನ್ನು ಗಮನಿಸುವುದು ತಪ್ಪೇನೂ ಆಗಲಾರದು. ಈ ಅನುಭವ ಇಂತಹ ಅಭಿವ್ಯಕ್ತಿಯಲ್ಲಿ ಹೇಗೆ ಮೈದೋರಿದೆ, ಆ ಅಭಿವ್ಯಕ್ತಿ ಇಂತಹ ಅನುಭವಕ್ಕೆ ಎಷ್ಟು ಉಚಿತವಾಗಿದೆ ಎನ್ನುವುದನ್ನು ಗಮನಿಸುವುದು ಸಾಧ್ಯವಿದೆ. ಆದುದರಿಂದ ಕೃತಿಯಲ್ಲಿ ಕಂಡುಬರುವ ಸಂವಿಧಾನ ಕೌಶಲ, ವಸ್ತು ವಿನ್ಯಾಸ, ನಿರೂಪಣಾ ಕ್ರಮ, ಈ ಛಂದಸ್ಸು ಈ ಭಾವಕ್ಕೆ ಉಚಿತವೇ, ಈ ರೀತಿ ರಸಕ್ಕೆ ಅನುಗುಣವಾಗಿದೆಯೇ, ಈ ಕೃತಿಯ ಒಟ್ಟು ಕಟ್ಟಡದಲ್ಲಿ ಸಮಗ್ರತೆ ಇದೆಯೇ ಇಲ್ಲವೇ ಇತ್ಯಾದಿಗಳನ್ನು ಕುರಿತು ನಾವು ನಡೆಸುವ ವಿವೇಚನೆ ತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟದ್ದು. ಕವಿಗೆ ಈ ಅಭಿವ್ಯಕ್ತಿಯ ತಂತ್ರ ಸಿದ್ಧಿಸುವುದು ಯಾವುದರಿಂದ? ಪ್ರತಿಭೆಯಿಂದಲೋ, ಸತತಾಭ್ಯಾಸ ಪ್ರಯತ್ನದಿಂದಲೋ? ಇದನ್ನು ಹೀಗೆ ಎಂದು ಹೇಳುವುದು ಕಷ್ಟ.
ಪ್ರಧಾನವಾಗಿ ಕೃತಿ ನಿರ್ಮಾಣ ಕಾಲದಲ್ಲಿಯೇ ಕವಿ ಪ್ರತಿಭೆಯಿಂದ ಅಭಿವ್ಯಕ್ತಿಯಲ್ಲಿ ಅನಿರೀಕ್ಷಿತವಾದ ರೀತಿಯಲ್ಲಿ ಒಂದು ಸೊಗಸು, ಒಂದು ವೈಚಿತ್ರ್ಯ ಮೂಡಿ ಅದನ್ನು ಅನಂತರ ಅವಲೋಕಿಸುವವರಿಗೆ ವಿಶಿಷ್ಟ ತಂತ್ರವಾಗಿ ತೋರಬಹುದು. ಆದರೂ ಬಹಿರಂಗದ ಅನುಭವ ಸಾಮಗ್ರಿಯನ್ನು ಪ್ರತಿಭೆ ಸುಗಮವಾಗಿ ಬಳಸಿಕೊಳ್ಳುವ ಮುನ್ನ ಕವಿಯ ನಿರಂತರ ಪ್ರಯತ್ನ, ಪ್ರಯೋಗ ಪರಿಣತಿ ಇವುಗಳು ಪ್ರತ್ಯೇಕವಾಗಿ ನಡೆದಿರಬೇಕಾಗುತ್ತದೆ. ಈ ವಿಚಾರದಲ್ಲಿ ಟಿ.ಎಸ್. ಎಲಿಯಟ್ ಹೇಳಿರುವ ಒಂದೆರಡು ಮಾತುಗಳು ಗಮನಾರ್ಹವಾಗಿವೆ. ಅವನ ಪ್ರಕಾರ ಕವಿ ನಿರ್ಮಿತಿ ಎರಡು ಸಮಾನ ರೇಖೆಗಳಲ್ಲಿ ಮೊದಲು ರೂಪುಗೊಳ್ಳುತ್ತದೆ. ಒಂದು ಕಡೆ ಪ್ರಜ್ಞಾಪೂರ್ವಕವಾಗಿ ನಿರಂತರ ಪ್ರಯತ್ನ ಹಾಗೂ ಪ್ರಯೋಗಗಳ ಮೂಲಕ ಸಿದ್ಧವಾಗುವ, ಯಾವಾಗ ಬೇಕೆಂದರೆ ಆಗ ಭಾವ ಸಾರಥ್ಯಕ್ಕೆ ಒದಗುವ ತಂತ್ರಕೌಶಲ. ಮತ್ತೊಂದು ಕಡೆ ವ್ಯಕ್ತಿಯಾಗಿ ಅವನು ಪಡೆಯುವ ಸಮಸ್ತ ಅನುಭವಗಳ ಸತತ ಅಭ್ಯಾಸದ ಹಾಗೂ ಆಲೋಚನೆಗಳ ಪರಿಣಾಮ. ಈ ಎರಡೂ ಯಾವುದೋ ಒಂದು ಶಿಖರದಲ್ಲಿ ಸಂಧಿಸಿದಾಗ ಒಂದು ಮಹಾಕೃತಿ ರಚಿತವಾಗುತ್ತದೆ. ಈ ಒಂದು ಅಭಿಪ್ರಾಯವನ್ನು ನಮ್ಮ ಆಲಂಕಾರಿಕರು ಕಾವ್ಯ ಪರಿಕರಗಳನ್ನು ಹೇಳುವಾಗ ಸೂಚಿಸಿದ್ದಾರೆ. ಪ್ರತಿಭೆ ಕಾವ್ಯ ಕಾರಣವಾದರೂ ವ್ಯುತ್ಪತ್ತಿ, ಲೋಕಾಗಮ, ಸಕಲ ಕಲಾವೇದನ, ಸತತಾಭ್ಯಾಸ ಪ್ರಯತ್ನ ಇವು ಅತ್ಯಗತ್ಯ ಎನ್ನುವ ಮಾತಿನಲ್ಲಿ ಈ ಭಾವನೆ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ತಂತ್ರ ಎನ್ನುವುದು ಪ್ರತಿಭೆ ಮತ್ತು ನಿರಂತರ ಪ್ರಯೋಗ ಪರಿಣಿತಿಗಳ ಸಹಕಾರದಿಂದ ಸಿದ್ಧವಾಗತಕ್ಕದ್ದು. ಈ ತಂತ್ರ ಕವಿಕೃತಿ ನಿರ್ಮಾಣ ಮಾಡುವ ಕಾಲದಲ್ಲಿಯೇ ಮೂಡಿ ವಿಶಿಷ್ಟವಾಗಿ ಕಂಡು ಮುಂದಿನ ಕವಿಗಳಿಗೆ ಮಾದರಿಯಾಗಬಹುದು. ಉಳಿದ ಕವಿಗಳು ದೊಡ್ಡ ಕವಿಯೊಬ್ಬನಿಂದ ರಚಿತವಾದ ತಂತ್ರದಲ್ಲಿ ತಮ್ಮ ಭಾವವನ್ನು ಅರಿಯಿಸಬಹುದು. ಈ ದೃಷ್ಟಿಯಿಂದ ಕವಿಗಳನ್ನು ಹೀಗೆ ವಿಭಾಗಿಸಬಹುದು: ತಂತ್ರವನ್ನು ಬೆಳೆಸತಕ್ಕವರು, ತಂತ್ರವನ್ನು ಅನುಕರಿಸತಕ್ಕವರು, ತಂತ್ರವನ್ನು ಕಂಡು ಹಿಡಿದುಕೊಳ್ಳತಕ್ಕವರು. ನಮ್ಮ ಹಳಗನ್ನಡ ಕವಿಗಳ ಕಾವ್ಯಾರಂಭದಲ್ಲಿ ಬರುವ ಸತ್ಕವಿ ಪ್ರಶಂಸೆ ಮತ್ತು ಕುಕವಿ ನಿಂದೆಯಲ್ಲಿ ಯಾವುದು ಕಾವ್ಯ, ಯಾವುದು ಕಾವ್ಯವಲ್ಲ ಎಂದು ಹೇಳುವ ಮಾತಿನಲ್ಲಿ ಶೈಲಿ, ಪದಪ್ರಯೋಗಗಳನ್ನು ಕುರಿತ ಟೀಕೆ ತಂತ್ರ ವಿಮರ್ಶೆಗೆ ಸೇರಿದ್ದು. ಶ್ರೀ ಕುವೆಂಪು ಅವರು ರಾಮಾಯಣ ದರ್ಶನವನ್ನು ಬರೆಯುವ ಮುನ್ನ ಆ ಮಹಾ ಛಂದಸ್ಸು ಕೃತ್ತಿಕೆಯ ಸಾನೆಟ್ಗಳಲ್ಲಿ ಚಿತ್ರಾಂಗದ ಕಾವ್ಯದಲ್ಲಿ ಹೇಗೆ ಪ್ರಯೋಗ ಪರಿಣಿತಿಯನ್ನು ಪಡೆಯಿತು ಎಂಬುದು ಗಮನಿಸಬೇಕಾದದ್ದು. ನಮ್ಮ ಕಾವ್ಯ ಪರಂಪರೆಯನ್ನು ನೋಡಿದರೆ ಅದರಲ್ಲಿ ಸಂಪ್ರದಾಯ ದೃಷ್ಟಿ ಹಾಗೂ ಸ್ವತಂತ್ರ ದೃಷ್ಟಿ ಎರಡನ್ನೂ ಗುರುತಿಸಬಹುದು. ಹಳಗನ್ನಡ ಕಾವ್ಯಗಳಲ್ಲಿ ಬರುವ ಅಷ್ಟಾದಶ ವರ್ಣನೆ ಎಂಬುದು ಒಂದು ಸಿದ್ಧ ತಂತ್ರ. ಅದು ಕ್ರಮೇಣ ಕವಿ ಪರಂಪರೆಯಲ್ಲಿ ಒಂದು ಸಂಪ್ರದಾಯವಾಯಿತು. ಒಂದು ಸಿದ್ಧ ತಂತ್ರವನ್ನು ಅನುಸರಿಸಿ ಕವಿಗಳು ಸಂಪ್ರದಾಯವನ್ನು ಕಟ್ಟುತ್ತಾರೆ. ಈ ಒಂದು ತಂತ್ರವನ್ನು ನಡುವೆ ಶರಣರು, ದಾಸರು ಮುರಿದು ನವೀನ ಪ್ರಯೋಗಗಳನ್ನು ನಡೆಸಿದರು. ಮತ್ತೆ ಅಷ್ಟದಶಾವರ್ಣನೆಯ ಹಾವಸೆ ಅನಂತರದ ಕೃತಿಗಳಲ್ಲಿ ಕವಿಯಿತು. ಜೈನ ಪುರಾಣಗಳಲ್ಲಿ ಕಂಡುಬರುವ ರಚನೆ, ಪಂಚಕಲ್ಯಾಣಗಳು, ಭವಾವಳಿ ಇತ್ಯಾದಿಗಳು ಆ ಪುರಾಣ ಸಂಪ್ರದಾಯದ ತಂತ್ರಗಳೇ ಆಗಿವೆ. ವೀರಶೈವ ಕವಿಗಳಲ್ಲಿ ಕಾವ್ಯದ ಆರಂಭ ಸಾಮಾನ್ಯವಾಗಿ ಕೈಲಾಸದ ವರ್ಣನೆಯಿಂದ. ಅಲ್ಲಿ ಶಿವನ ಸಭೆಯಲ್ಲಿ ಶಾಪದಿಂದಲೋ ಅಥವಾ ಶಿವ ಪ್ರೇರಣೆಯಿಂದಲೋ ದೇವಗಣಗಳು ಈ ಲೋಕಕ್ಕೆ ಅವತರಿಸಿ ಶರಣರಾಗಿ ಮೆರೆದರು ಎನ್ನುವ ಒಂದು ಕಲ್ಪನೆ ಮೊದಲು ಹರಿಹರನಿಂದ ಪ್ರತಿಭಾಸಿದ್ಧವಾದ
ಕಾವ್ಯಾರಂಭ ತಂತ್ರವಾದರೂ ಅನಂತರದ ಕವಿಗಳಿಂದ ಪುನರಾವರ್ತನೆಗೊಂಡು ಸಂಪ್ರದಾಯವಾಗಿ ಮಸುಳಿ ಹೋಯಿತು. ಯಾವ ಸಾಹಿತ್ಯದಲ್ಲಾದರೂ ನಾವು ಕಾಣುವ ಪ್ರಯೋಗಶೀಲತೆ ಮತ್ತು ಕ್ರಾಂತಿ ಎನ್ನತಕ್ಕವು ಸಿದ್ಧತಂತ್ರವೊಂದು ಸಂಪ್ರದಾಯವಾಗಿ ಪರಿಣಮಿಸಿ ಬೇಸರವನ್ನು ತಂದಾಗ ಅದನ್ನು ಮುರಿದು ಮತ್ತೊಂದು ನವೀನ ತಂತ್ರವನ್ನು ತರುವ ಹೋರಾಟವೇ ಆಗಿದೆ. ಹಳಗನ್ನಡ ಸಾಹಿತ್ಯ ಪ್ರಧಾನವಾಗಿ ಸಾಂಪ್ರದಾಯಿಕವಾದದ್ದು ಎಂದು ಹೇಳಿಬಿಡಬಹುದಾದರೂ ಅಲ್ಲಲ್ಲಿ ಸಂಪ್ರದಾಯದಲ್ಲಿಯೂ ಸ್ವತಂತ್ರ ತಂತ್ರ ನಿರ್ಮಾಣ ಪ್ರಯತ್ನಗಳಿವೆ ಎನ್ನುವುದನ್ನು ಮರೆಯಬಾರದು. ಆದಿಕವಿಯಾದ ಪಂಪನ ವಿಕ್ರಮಾರ್ಜುನ ವಿಜಯದ ಕಥನ ಕ್ರಮವೇ ಒಂದು ನವೀನ ತಂತ್ರ. ತನ್ನ ರಾಜನಾದ ಅರಿಕೇಸರಿಯನ್ನು ಮಹಾಭಾರತದ ಅರ್ಜುನನಲ್ಲಿ ಅಭಿನ್ನಗೊಳಿಸಿ ಉದ್ದಕ್ಕೂ ಅದನ್ನೇ ನಿರ್ವಹಿಸಿಕೊಂಡಿರುವ ಸಮಸ್ತ ಭಾರತ ಪದ್ಧತಿ ನಿಜವಾಗಿಯೂ ನವೀನ ತಂತ್ರವೇ. ಪಂಪನಲ್ಲಿ ಕಂಡುಬರುವ ಈ ತಂತ್ರ ಪಂಪನಿಗಿಂತ ಹಿಂದೆ ಸುಮಾರು ಕ್ರಿಸ್ತಶಕ 900ರಲ್ಲಿ ಇದ್ದ 1ನೆಯ ಗುಣವರ್ಮನ ಶೂದ್ರಕ ಕಾವ್ಯದಲ್ಲೇ ಇತ್ತೆಂದು ವಿದ್ವಾಂಸರ ಊಹೆ. ಈ ಕವಿಯದೆಂದು ಹೇಳಲಾದ ಕಾವ್ಯ ಭಾಗಗಳು ಶಬ್ದಮಣಿ ದರ್ಪಣ, ಸೂಕ್ತಿ ಸುಧಾರಣವ, ಕಾವ್ಯಸಾರ ಇತ್ಯಾದಿ ಗ್ರಂಥಗಳಲ್ಲಿ ಕಂಡುಬರುತ್ತವೆ. ಹೀಗೆ ಸಮಸ್ತ ಭಾರತಮನ್ ಅಪೂರ್ವಮಾಗೆ ಸಲೆ ಪೇಳ್ದ ಕವೀಶ್ವರರಿಲ್ಲ ಎನ್ನುವ ಪ್ರಶಸ್ತಿ ಪಂಪನಿಗೆ ನ್ಯಾಯವಾಗಿ ಸಲ್ಲತಕ್ಕದ್ದೇ. ಈ ಒಂದು ಸಿದ್ಧತಂತ್ರ ಮುಂದೆ ರನ್ನ, ಪೊನ್ನರಲ್ಲಿ ಪುನರಾವೃತ್ತಿಗೊಂಡು ಸಂಪ್ರದಾಯವೇ ಆಯಿತು. ಹಾಗೆಯೇ ಪಂಪನ ಕಾವ್ಯ ಮಾರ್ಗ ಒಂದೆಡೆ ಲೌಕಿಕ, ಮತ್ತೊಂದೆಡೆ ಆಗಮಿಕ ಎಂದು ಗಂಡ ಬೇರುಂಡ ತಂತ್ರದಲ್ಲಿ ಕವಲೊಡೆದದ್ದು ಮುಂದೆ ಅನೇಕ ಜೈನ ಕವಿಗಳಿಗೆ ಅನುಕರಣೀಯವಾದ ಸಿದ್ಧತಂತ್ರವಾಯಿತು ಎನ್ನಬಹುದು. ರನ್ನನ ಗದಾಯುದ್ಧದ ಸಿಂಹಾವಲೋಕನ ಕ್ರಮ ಒಂದು ಅಪೂರ್ವವಾದ ತಂತ್ರ. ಮಹಾಭಾರತದ ಕಟ್ಟಕಡೆಯ ಘಟ್ಟದಲ್ಲಿ ನಿಂತು ಹಿಂದೆ ನಡೆದದ್ದನ್ನೆಲ್ಲ ಸಚಿತ್ರವಾಗಿ ಸಂಕ್ಷೇಪವಾಗಿ ಬಗೆಗಣ್ಣಿನ ಮುಂದೆ ತಂದು ನಿಲ್ಲಿಸುವ ಕ್ರಮ. ಆ ಕ್ರಮದಲ್ಲಿಯೇ ಅಂತರ್ಗತವಾಗಿರುವ ನಾಟಕೀಯ ಗುಣ ಇನ್ನೂ ಅತಿಶಯವನ್ನು ತಂದುಕೊಟ್ಟಿದೆ. ಸಮಸ್ತ ಭಾರತ ಮತ್ತು ಸಿಂಹಾವಲೋಕನ ಕ್ರಮ ಎನ್ನತಕ್ಕವು ಆಯಾ ಕವಿಗಳು ತಮ್ಮ ಕೃತಿಯ ತಂತ್ರವನ್ನು ಕುರಿತು ಆಡಿದ ಪಾರಿಭಾಷಿಕ ಪದಗಳು ಎನ್ನಬಹುದು. ರನ್ನನ ಕೃತಿಯಂತೂ ಕೇವಲ ಅರ್ಧ ಮುಕ್ಕಾಲು ದಿನದಲ್ಲಿ ನಡೆದ ಘಟನೆಯನ್ನು ಒಳಗೊಳ್ಳುತ್ತದೆ. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಹೇಳಿರುವ ಕಾಲೈಕ್ಯ, ಸ್ಥಳೈಕ್ಯ, ಕ್ರಿಯೈಕ್ಯ ಎನ್ನುವ 3 ತತ್ವಗಳು ಈ ಕೃತಿಗೆ ಬಹು ಸೊಗಸಾಗಿ ಅನ್ವಯವಾಗುತ್ತವೆ. ಜನ್ನನ ಯಶೋಧರ ಚರಿತೆಯ ಕಥನಕ್ರಮವು ರನ್ನನ ಕೃತಿಯಂತೆಯೇ ಅತ್ಯಂತ ನಾಟಕೀಯವಾದ ರೀತಿಯಲ್ಲಿ ನಿರೂಪಿತವಾಗಿದೆ. ವಡ್ಡಾರಾದರಿಯ ಎಷ್ಟೋ ಕಥೆಗಳಲ್ಲಿ ಕಂಡುಬರುವ ತಂತ್ರ ಇಂದಿಗೂ ಆಶ್ಚರ್ಯಗೊಳಿಸುವಂಥದ್ದಾಗಿದೆ. ಜೈಮಿನಿ ಭಾರತದಲ್ಲಿ ಯಜ್ಞದ ಕುದುರೆಯ ಹೆಜ್ಜೆ ಗುರುತಿನ ಹಾದಿಯ ಸೂತ್ರದಲ್ಲಿ ಉದ್ದಕ್ಕೂ ಕಥಾಚಿತ್ರಗಳನ್ನು ಅಳವಡಿಸಿರುವ ಕ್ರಮ ತಂತ್ರದ ದೃಷ್ಟಿಯಿಂದ ಗಮನಾರ್ಹವಾಗಿದೆ. ಕಾವ್ಯಗಳಿಗಿಂತ ಮಿಗಿಲಾಗಿ ನಾಟಕಗಳಲ್ಲಿ ತಂತ್ರದ ಮಹತ್ವ ಹೆಚ್ಚು. ನಾಟಕ ಅಭಿನಯ ಪ್ರಧಾನವಾದದ್ದರಿಂದ ಮತ್ತು ಕೇವಲ ಕೆಲವೇ ಗಂಟೆಗಳಲ್ಲಿ ಸಹೃದಯರ ಅಥವಾ ಪ್ರೇಕ್ಷಕರ ಮುಂದೆ ಪ್ರದರ್ಶಿಸಲ್ಪಡಬೇಕಾದುದರಿಂದ ಅದು ಪ್ರೇಕ್ಷಕರ ಮನೋರಂಜಕವಾಗಬೇಕಾದರೆ ವಿಶೇಷವಾದ ತಂತ್ರ ನೈಪುಣ್ಯದಿಂದ ಕೂಡಿರಬೇಕಾಗುತ್ತದೆ. ನಾಟಕ ಲಕ್ಷಣವನ್ನು ಕುರಿತು ರಚಿತವಾಗಿರುವ ನಾಟ್ಯಶಾಸ್ತ್ರ, ದಶರೂಪಕ ಇತ್ಯಾದಿ ಸಂಸ್ಕೃತ ಗ್ರಂಥಗಳಲ್ಲಿ ನಾಟಕದ ವಿಶಿಷ್ಟ ತಂತ್ರವನ್ನು ಕುರಿತ ನಿಯಮಗಳು ನಿರೂಪಿತವಾಗಿವೆ. ಶಾಸ್ತ್ರೋಕ್ತವಾದ ವಿಶಿಷ್ಟವಾದ ಸಿದ್ಧ ತಂತ್ರವನ್ನೇ
ಕವಿಗಳು ಬಹುಮಟ್ಟಿಗೆ ಅನುಸರಿಸಿ ಸಾಂಪ್ರದಾಯಿಕವಾಗಿ ನಾಟಕಗಳನ್ನು ರಚಿಸಿದ್ದಾರೆ. ಅತ್ಯುತ್ತಮ ಕವಿಗಳು ಸಿದ್ಧತಂತ್ರದ ಚೌಕಟ್ಟಿನಲ್ಲೇ ತಮ್ಮ ಸ್ವಂತಿಕೆಯನ್ನು ಪ್ರಕಟಪಡಿಸಿರುವುದೂ ಉಂಟು. ಈ ಅರ್ಥದಲ್ಲಿ ನೋಡಿದರೆ ತಂತ್ರ ಎನ್ನುವುದು ಅನುಭವದ ಅಭಿವ್ಯಕ್ತಿಯಲ್ಲಿ ಮೈದೋರುವ ಚಮತ್ಕಾರಜನಕವಾದ, ಪರಿಣಾಮ ರಾಮಣೀಯಕವಾದ ಒಂದು ರಚನಾ ವಿನ್ಯಾಸ ಎನ್ನುವುದು ಸ್ಪಷ್ಟವಾಗುತ್ತದೆ.